ಇದರ ನಡುವೆ ಡಿ.ಕೆ. ಸುರೇಶ್ ಅವರನ್ನ ತಾನು ಡಿ.ಕೆ. ಸುರೇಶ್ ಅವರ ಪತ್ನಿ ಅಂತ ಹೇಳಿಕೊಂಡಿದ್ದಂತಹ ಮಹಿಳೆಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕನಕಪುರದ ದೊಡ್ಡ ಆಲಹಳ್ಳಿಯ ಪವಿತ್ರ ಅರೆಸ್ಟ್ ಆದಂತಹ ಮಹಿಳೆ. ಈಕೆ ವೃತ್ತಿಯಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕಿ. ಮದುವೆಯಾದ ಬಳಿಕ ವಿಚ್ಛೇದನಗೊಂಡು ಪತಿಯಿಂದ ದೂರ ಆಗಿದ್ರು. ಅದಾದ ಬಳಿಕ ಅವರು ಮೈಸೂರಿನಲ್ಲಿ ವಾಸ ಮಾಡ್ತಾ ಇದ್ರು. ಯಾಕೆ ಇಂಥದ್ದೊಂದು ಲಿಂಕನ್ನು ಇವರಿವರೇ ಕ್ರಿಯೇಟ್ ಮಾಡಿಕೊಂಡ್ರು, ಇಂಥದ್ದೊಂದು ಸಂಬಂಧವನ್ನು ಯಾಕೆ ಇವರು ಕ್ರಿಯೇಟ್ ಮಾಡಿಕೊಂಡ್ರು ಅಂತ ಹೇಳಿದ್ರೆ, ಮೈಸೂರಲ್ಲಿ ಇವರು ವಾಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರು ಇವರಿಗೆ ಕಿರಿಕಿರಿ ಮಾಡ್ತಾ ಇದ್ರಂತೆ. ಸೊ ಕಿರಿಕಿರಿ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ನಾನು ಡಿ.ಕೆ. ಸುರೇಶ್ ಪತ್ನಿ ಅಂತ ಹೇಳಿದ್ರೆ ಯಾರು ಕೂಡ ನನ್ನ ತಂಟೆಗೆ ಬರಲ್ಲ, ಸುಮ್ಮನೆ ಏನಕ್ಕೆ ಪ್ರಭಾವಿಯ ಕಡೆಯವರಿಗೆ ಯಾಕೆ ತೊಂದರೆ ಕೊಡೋಣ ನಾವು ಅಂಥೇಳಿ, ಯಾಕೆ ಸುಮ್ಮನೆ ಉಸಾಬರಿ ಅಂತೇಳಿ ಅಕ್ಕಪಕ್ಕದವರು ಸುಮ್ಮನೆ ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಂಥದ್ದೊಂದು ಕ್ಯಾರೆಕ್ಟರನ್ನು ತಾವೇ ಸೃಷ್ಟಿ ಮಾಡಿಕೊಂಡಿದ್ರು. ಸೊ ಫೈನಲಿ ಅರೆಸ್ಟ್ ಆಗಿದ್ದಾರೆ. ಫೇಸ್ಬುಕ್ನಲ್ಲಿ ಇವರೊಂದು ಸಿಕ್ಕಾಪಟ್ಟೆ ವಿಡಿಯೋ ಬಿಟ್ಟಿದ್ದಾರೆ. ಅದರಲ್ಲಿ ಡಿ.ಕೆ. ಸುರೇಶ್ ಅವರನ್ನು ನಾನು ಡಿ.ಕೆ. ಸುರೇಶ್ ಅವರ ಪತ್ನಿ ಅಂಥೇಳಿ ಹೇಳಿದ್ದಾರೆ. ಡಿ.ಕೆ. ಸುರೇಶ್ ಅವರ ಕೆಲಸದ ಬಗ್ಗೆ ಹೊಗಳಿದ್ದಾರೆ. ಆಮೇಲೆ ಅವರ ಫೇಸ್ಬುಕ್ ಅಕೌಂಟ್ನ ID ಏನಿದೆ ಅದರ ಹೆಸರೇನು ಅಂತ ಹೇಳಿದ್ರೆ ಪವಿತ್ರ ಡಿ.ಕೆ. ಸುರೇಶ್ ಅಂತ, ಪವಿತ್ರ ಡಿ.ಕೆ. ಸುರೇಶ್ ಅಂತೇಳಿ. ಸೊ ಡಿ.ಕೆ. ಸುರೇಶ್ ಅವರ ಪರ ವಕೀಲರು ಪೊಲೀಸ್ ದೂರು ಕೊಟ್ಟಾದ ಬಳಿಕ FIR ದಾಖಲಾಗಿ ರಾಮನಗರ ಠಾಣೆಯ ಸೈಬರ್ ಅಪರಾಧಗಳ ಠಾಣೆ ಏನಿದೆ ಅಲ್ಲಿ FIR ದಾಖಲಾದ ಬಳಿಕ ಈಗ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ವಿಚಿತ್ರಗಳು. ಈಕೆಯ ಫೇಸ್ಬುಕ್ ಪೋಸ್ಟನ್ನು ಗಮನಿಸಿದ್ರೆ ಆ ಫೇಸ್ಬುಕ್ ಪೇಜ್ನ ಪ್ರೊಫೈಲ್ ಏನಿದೆ ಅದರಲ್ಲಿ ಆ ಪಿಕ್ಚರ್ ಏನಿದೆ ಅದು ಡಿ.ಕೆ. ಸುರೇಶ್ ಅವರ ಫೋಟೋವನ್ನು ಹಾಕ್ಕೊಂಡಿದ್ದಾರೆ. ಡಿ.ಕೆ. ಸುರೇಶ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪೊಲಿಟಿಕಲ್ ಪೋಸ್ಟರ್ಸ್ ಏನಿದೆ ಅದನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನಾನು ಹೊರಗಡೆ ಹೋದಾಗ ನನ್ನನ್ನು ಡಿ.ಕೆ. ಸುರೇಶ್, ಪವಿತ್ರ ಡಿ.ಕೆ. ಸುರೇಶ್ ಅಂತೇಳಿ ಗುರುತಿಸ್ತಾರೆ ಎಲ್ಲರೂ, ನನಗೆ ಮರ್ಯಾದೆ ಕೊಡ್ತಾರೆ ಅಂತೇಳಿ. ಸೊ ಫೈನಲಿ ಅರೆಸ್ಟ್ ಆಗಿದ್ದಾರೆ. ಬೈಟ್ ಬಿಡ ಅಂದರೆ ಸ್ಟೇಟಸ್ ಬೇಕು. ಜನ ಏನು ಕೇಳ್ತಾರೆ? ಸ್ಟೇಟಸ್ ಕೇಳ್ತಾರೆ. ಡಿ.ಕೆ. ಸುರೇಶ್ ಹೆಂಡತಿ ದೊಡ್ಡ ಕಾರಲ್ಲಿ ಬರಲೇ ಇಲ್ವಲ್ಲ ಅಂತ ಸ್ವಲ್ಪ ಜನ ಪೇಚಾಡ್ತಾಯಿದ್ರು. ನೆನ್ನೆ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ದೆ, ಅದರಲ್ಲಿ ಅದಕ್ಕೆ ಹೇಳಿದ್ದು ಡಿ.ಕೆ. ಸುರೇಶ್ ಅಂದರೆ ಸ್ಟೇಟಸ್ ಬೇಕು. ಆದರೆ ನನಗೆ ನಾನು ಸಿಂಪಲ್ ಮನೇಲಿದ್ದೀನಿ, ನಾನು ಸಿಂಪಲ್ ಆಗಿದ್ದೀನಿ. ಈಗ ಜನದ ಕಣ್ಣಿಗೆ ನಾನು ರಾಯಲ್ ಆಗಿರಬೇಕು ಅಂತ ಜನ ಬಯಸ್ತಾರೆ. ಈಗ ಏನಂತಂದರೆ, ನಾನು ನೆನ್ನೆ ನಾನು ತುಂಬ ಫಂಕ್ಷನ್ಸ್ಗೆಲ್ಲ ನಾನು ಹೋಗ್ತಿರ್ತೀನಿ. ಅಲ್ಲೆಲ್ಲರೂ ಆಚೆ ಬಂದರೆ ನಿರೀಕ್ಷೆ ಮಾಡೋದು ಪವಿತ್ರ ಡಿ.ಕೆ. ಸುರೇಶ್ ಅಂತ ಅನ್ನೋದು. ಇವತ್ತು FB ಇನ್ಸ್ಟಾಲೆಲ್ಲ ಡಿ.ಕೆ. ಸುರೇಶ್ ಹೆಂಡ್ತಿಯಾಗಿ ಹೇಳ್ಬೇಕಾದ್ರೆ ನಾನು ಫಸ್ಟು ಡಿ.ಕೆ. ಸುರೇಶ್ಗೆ ಅಭಿಮಾನಿ. ಯಾವ ಥರ ಅಂತಂದರೆ, ಈಗ ನೋಡಿ, ಅವರು 3 ಸಲ MP ಆಗಿದ್ದಾಗಿಂದ ಮಾಡಿರೋ ಕೆಲಸ ಇವತ್ತಿನ ಯೂತ್ಸು ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಡಿ.ಕೆ. ಸುರೇಶ್ ನಾಳೆ SSLC ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಲಿದೆ. ನಾಳೆ ಬೆಳಗ್ಗೆ 11:30ಕ್ಕೆ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಬೆಂಗಳೂರಿನಲ್ಲಿರುವಂತಹ SSLC ಬೋರ್ಡ್ನಲ್ಲಿ ಸಭೆಯನ್ನು ಸುದ್ದಿಗೋಷ್ಠಿಯ ಮುಖಾಂತರ ಈ ಫಲಿತಾಂಶವನ್ನು ಪ್ರಕಟ ಮಾಡಲಿದ್ದಾರೆ. ನಾಳೆ ಬೆಳಗ್ಗೆ 10:30ಕ್ಕೆ. ಇದಾದ ಬಳಿಕ ನಾಳೆ ಮಧ್ಯಾಹ್ನ 12:30ಕ್ಕೆ ಸರ್ಕಾರದ ಅಧಿಕೃತ ವೆಬ್ಸೈಟ್ ಏನಿದೆ ಅದರಲ್ಲಿ SSLC ಫಲಿತಾಂಶ ಪ್ರಕಟ ಆಗುತ್ತೆ. ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ವೆಬ್ಸೈಟ್ ಅಡ್ರೆಸ್ ಬರ್ತಾ ಇದೆ, kr.result.nic.in. ಸೊ ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ಕರ್ನಾಟಕದ ಒಟ್ಟು 2818 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿತ್ತು. SSLC ಪರೀಕ್ಷೆ ಒಟ್ಟು 8,96,000 ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದರು. ಇದರಲ್ಲಿ 4,61,563 ಹುಡುಗರು ಮತ್ತು 4,34,884 ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿನಿಯರು, ಬಾಲಕಿಯರು ಪರೀಕ್ಷೆಯನ್ನು ಬರೆದಿದ್ದರು. ಸುಮಾರು 65,000ದಷ್ಟು ಶಿಕ್ಷಕರು ರಾಜ್ಯದ 240 ಕೇಂದ್ರಗಳಲ್ಲಿ ಇವರ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವನ್ನು ಮಾಡಿದರು. ನಾಳೆ
ಫಲಿತಾಂಶ ಪ್ರಕಟ ಆಗುತ್ತೆ. ಬೆಳಗ್ಗೆ 11:30ಕ್ಕೆ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಫಲಿತಾಂಶವನ್ನು ಪ್ರಕಟ ಮಾಡ್ತಾರೆ. ಅದಾದ ಬಳಿಕ ಮಧ್ಯಾಹ್ನ 12:30 ಎಲ್ಲರಿಗೂ ಕೂಡ ತಮ್ಮ ಸರ್ಕಾರದ ಅಧಿಕೃತ ವೆಬ್ಸೈಟ್ ಏನಿದೆ kr.results.nic.in ಅದರಲ್ಲಿ ಫಲಿತಾಂಶ ಪ್ರಕಟ ಆಗುತ್ತೆ. ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಇದಾದ ಬಳಿಕ ಮಧ್ಯಾಹ್ನ 12:30 KARRESULTS.nic.in ಇದರಲ್ಲಿ ಫಲಿತಾಂಶ ಪ್ರಕಟ ಆಗುತ್ತೆ.